ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕತೆ ಕೊಡತಿ ಹುಳು ಹಾಗೂ ಕಪ್ಪೆ. ಕೊಡತಿ ಹುಳು ಎಂದರೆ ಡ್ರ್ಯಾಗನ್ ಫ್ಲೈ. ಅದರ ಹೆಸರು ಟಿಪ್ಪಿ. ಟಿಪ್ಪಿಯು ಗೊತ್ತು ಗುರಿ ಇಲ್ಲದೆ ಹಾರಾಡುತ್ತಿತ್ತು. ಒಂದು ಕೊಳದಲ್ಲಿನ ಒಂದು ಎಲೆಯ ಮೇಲೆ ಕುಳಿತಿದ್ದ ಕಪ್ಪೆಯೊಂದನ್ನು ನೋಡಿತು. ಅದು ತುಂಬ ಬೇಸರದಲ್ಲೇ ಇರುವಂತೆ ಟಿಪ್ಪಿಗೆ ಕಾಣಿಸಿತು. ಕೊಡತಿ ಹುಳು ಟಿಪ್ಪಿಯು ಆ ಕಪ್ಪೆಯ ತಲೆಯ ಮೇಲೆ ಕುಳಿತು, ಕಪ್ಪೆಯಣ್ಣ, ಏಕೆ ಬೇಸರ ಎಂದು ಕೇಳಿತು. ಅದಕ್ಕೆ ಕಪ್ಪೆ ಹೇಳಿತು, ನಾನು ನಿಜವಾದ ಕಪ್ಪೆಯಲ್ಲ, ನಾನು ಒಬ್ಬ ರಾಜಕುಮಾರ. ನಾನು ಶಾಪಕ್ಕೆ ಒಳಗಾಗಿ ಕಪ್ಪೆಯಾಗಿದ್ದೇನೆ. ಒಬ್ಬಳು ಕನ್ಯೆಯು ನನ್ನನ್ನು ಚುಂಬಿಸಿದರೆ ಆಗ ನಾನು ರಾಜಕುಮಾರನ ರೂಪವನ್ನು ಪಡೆಯುವೆ ಎಂದು ಕಪ್ಪೆ ಹೇಳಿತು. ಇದನ್ನು ತಿಳಿದು ಒಡತಿ ಹುಳು ಟಿಪ್ಪಿಗೆ ಆಶ್ಚರ್ಯವಾಯಿತು. ನಾನು ನಿನಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ ಎಂದಿತು. ಕೊಡತಿ ಹುಳು ಟಿಪ್ಪಿಗೆ ಒಬ್ಬಳು ಸುಂದರವಾದ ಕನ್ಯೆಯ ಪರಿಚಯವಿತ್ತು. ಅವಳು ತುಂಬ ಬಡ ಕುಟುಂಬದವಳು. ತಂದೆ ತಾಯಿಯ ಜೊತೆ ಒಂದು ಊರಿನಲ್ಲಿ ವಾಸಿಸುತ್ತಿದ್ದಳು. ಅವಳಿಗೆ ಹಿರಿಯರು ಕಂಡರೆ ತುಂಬ ಗೌರವ. ಅವಳು ನೋಡಲು ತುಂಬ ಸುಂದರಿ ಹಾಗೂ ಬುದ್ಧಿವಂತಳು. ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡುತ್ತಿದ್ದಳು. ಅಲ್ಲಿನ ಜನರಿಗೆ ಆಕೆಯನ್ನು ಕಂಡರೆ ತುಂಬ ಪ್ರೀತಿ. ಕೊಡತಿ ಹುಳು ಟಿಪ್ಪಿಯು ಆ ಹುಡುಗಿಯ ಬಳಿ ಹೋಗಿ ಕಪ್ಪೆಯ ವಿಷಯವನ್ನು ವಿವರವಾಗಿ ಹೇಳಿತು. ಇದನ್ನು ಕೇಳಿ ಆ ಹುಡುಗಿಗೆ ಕಪ್ಪೆಯ ಮೇಲೆ ಅನುಕಂಪ ಉಂಟಾಯಿತು. ಅವಳು ಬಂದು ಆ ಕಪ್ಪೆಯನ್ನು ಚುಂಬಿಸಿದಳು. ಕೂಡಲೇ ಕಪ್ಪೆಯು ಓರ್ವ ಸುಂದರ ರಾಜಕುಮಾರನಾಗಿ ಬದಲಾಯಿತು. ಇದನ್ನು ನೋಡಿ ಕೊಡತಿ ಹುಳು ಟಿಪ್ಪಿಯು ತುಂಬ ಸಂತೋಷಪಟ್ಟಿತು. ರಾಜಕುಮಾರನು ಟಿಪ್ಪಿಗೆ ಧನ್ಯವಾದಗಳು ಹೇಳಿದನು. ಹಾಗೆ ರಾಜಕುಮಾರನಿಗೆ ಆ ಹುಡುಗಿಯ ಮೇಲೆ ಪ್ರೀತಿ ಉಂಟಾಯಿತು. ಅವಳಿಗೂ ಸಹ ರಾಜಕುಮಾರ ಇಷ್ಟವಾದ. ಹೀಗೆ ಅವರಿಬ್ಬರ ಮದುವೆಯಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.